ನಂಗೆ ಸಫಿಷಿಯೆಂಟಾಗಿ ನನ್ನ ಬಾಡಿಗೆ ಏನು ಫ್ಯೂಯಲ್ ಕೊಡಬೇಕು ಅದು ಕೊಡೋ ಟೈಮಲ್ಲಿ ಕೊಟ್ಟಿಲ್ಲ. ಇವಾಗ ನನ್ನ ಬಾಡಿ ಹುಚ್ಚೆತ್ಕೊಂಡಂಗೆ ಆಡ್ತಾ ಇದೆ. ಇದೇ ಇಷ್ಟ ಆಗಲ್ಲ ಪಾ. ಹೆಲ್ದಿ ಲೈಫ್ ಸ್ಟೈಲ್ ಕೂಡ ನಾವು ಅಂದ್ಕೊಂಡಷ್ಟು ಕಾಂಪ್ಲಿಕೇಟೆಡ್ ಇಲ್ಲ. ಸ್ವಲ್ಪ ನಟ್ ಕೇಸ್, ನಾನು ತಲೆ ಕೆಡಿಸ್ಕೊಳ್ಳಲ್ಲ, ತುಂಬ ತಲೆ ಕೆಡಿಸ್ಕೊಳ್ಳಲ್ಲ. ಐ ಹಾರ್ಡ್ಲಿ ನೀಡ್ 15 days ಟು ಕಮ್ ಬ್ಯಾಕ್. ಟೈಮ್ಸ್ ನೀವು ಕೇಳ್ತೀರಾ, ಐ ಥಿಂಕ್ ಯು ಹ್ಯಾವ್ ಗೇನ್ಡ್ ಅ ಲಿಟಲ್ ವೆಯ್ಟ್ ಅಲ್ವಾ? ದಿಸ್ ಈಸ್ ಮೈ ಬಾಡಿ, ಐ ನೀಡ್ ಟು ಲವ್ ಇಟ್. ವೆಲ್ಕಮ್ ಟು ದಕ್ಷ ಗೌಡ ಚಾನಲ್. ನಿಮ್ಮೆಲ್ಲರಿಗೂ ನನ್ನ ಕಡೆಯಿಂದ ಲೋಡ್ಸ್ ಆಫ್ ಪ್ರೀತಿ. ಸೊ ಗೈಸ್, ಏನು ಗೊತ್ತಾ, ಇವತ್ತು ಅದೇನೇ ನಾವು ಮಸಾಲೆ ಮಾಡಿಟ್ಕೊಂಡವಲ್ಲ, ಆ ಮಸಾಲೆಗಳೆಲ್ಲ ನೀಟಾಗಿ ಫ್ರೀಸ್ ಆಗಿದೆ. ಅದನ್ನೆಲ್ಲ ಇವಾಗ ಎತ್ತಿಡೋ ಅಂಥ ಟೈಮ್ ಆಯಿತಾ. ಸೊ ಅದನ್ನ ಹೇಗೆ ಎತ್ತಿಟ್ಕೋಬೇಕು ಏನು ಅಂತ ತೋರಿಸ್ತೀನಿ. ಅದಕ್ಕಿಂತ ಮುಂಚೆ ನಿನ್ನೆ ನಾವು ಈ ಆಮ್ಲನ ಅರ್ಧಕ್ಕೆ ಸ್ಟಾಪ್ ಮಾಡಿದ್ವಲ್ಲ, ಅದನ್ನು ಕಂಟಿನ್ಯೂ ಮಾಡೋಣ. ಇವಾಗ ಇದು ನನ್ನ ಸ್ಟೀಮರ್ ಆಯಿತಾ, ಸಿಂಪಲ್ ನಾರ್ಮಲ್ ಸ್ಟೀಮರು. ಆ ಸ್ಟೀಮರ್ ಒಳಗಡೆ ನಾನು ಆಮ್ಲನ ಹಾಕೋಬೇಕು. ಇದು ಖಾಲಿ ಪಾತ್ರೆ ಅಲ್ಲ, ಇದಕ್ಕೆ ನೀರು ಹಾಕೋತೀನಿ. ಅದಕ್ಕೆ ನಾನು ಬೆಟ್ಟದ ನಲ್ಲಿಕಾಯಿನ ಹಾಕೋತೀನಿ. ಓಕೆ, ಇದೊಂದು 20 ನಿಮಿಷದ ಕೆಲಸ. ಸೊ ನೀರು ಹಾಕ್ಕೊಂಡಿದ್ದೀನಿ. ಈಗ ನಾವು ಆಮ್ಲಗಳನ್ನೆಲ್ಲ ಪ್ಲೇಸ್ ಮಾಡಬೇಕು. ಓಕೆ, ತೋರಿಸ್ತೀನಿ. ಸೊ ಬೆಟ್ಟದ ನಲ್ಲಿಕಾಯಿಗಳನ್ನೆಲ್ಲ ಹಾಕೋತಾ ಇದ್ದೀನಿ ನಾನು. ಮೈಲ್ಡಾಗಿ ಸಾಲ್ಟ್ ಉದುರಿಸ್ಕೋತಾ ಇದ್ದೀನಿ ಅಷ್ಟೇ, ಅದು ಬೇಯಲಿ ಅಂತ. ಸಖತ್ ಸಿಂಪಲು. ಕ್ಲೋಸ್. ಸೊ ನಾನು ಎಷ್ಟು ನೀರು ಹಾಕ್ಕೊಂಡಿದ್ದೀನಿ ನೋಡಿ ಇಲ್ಲಿ. ಓಕೆ, ಆ್ಯಂಡ್ ದೆನ್ ವಿ ಆರ್ ಕ್ಲೋಸಿಂಗ್ ದಿಸ್. ಅಷ್ಟೇ, ಮುಗೀತು. ಇದಾಗ್ತಾ ಇರಲಿ. ಮೀನ್ವೈಲ್ ನಾನು ನನ್ನ ಟೀನ ಪ್ರಿಪೇರ್ ಮಾಡ್ಕೋತೀನಿ. ಯಾಕೆ ಗೊತ್ತಾ, ಬೆಳಗಿನ ಜಾವನೇ ಎದ್ದು ಈ ಶೂಟ್ನ ನಾನು ಮಾಡ್ತಾ ಇರೋದು. ಬಿಕಾಸ್ ನಾನು ಹೊರ್ಗಡೆ ಹೋಗ್ಬೇಕು ಇವತ್ತು. ಆಚೆ ಹೋಗೋದ್ರಿಂದ ನಾನು ಇದನ್ನು ಕಂಪ್ಲೀಟ್ ಮಾಡಿ ಹೋಗಬೇಕು. ಸೊ ಕಾಂಟೆಂಟ್ ಕ್ರಿಯೇಷನ್ ಅಂದ್ರೇ ಹಂಗೇ ಅಷ್ಟು ಈಸಿ ಇರೋಲ್ಲ. ಸೊ ನಮ್ಗೆ ಯಾವಾಗ ಟೈಮ್ ಸಿಗುತ್ತೆ, ಯಾವಾಗ ಆಚೆ ಹೋಗ್ತೀವಿ, ಯಾವಾಗ ಬರ್ತೀವಿ, ತುಂಬಾ ಕಷ್ಟ ಇರುತ್ತೆ. ಆ್ಯಕ್ಚುಲಿ ಇವಾಗ ಬೆಳಗಿನ ಜಾವ 5:15 ಟೈಮ್ ಆಗಿದೆ. ಒಂದು ಇಷ್ಟೇ ನಾನು ಹಾಲು ಹಾಕ್ಕೊಳ್ಳೋದು, ಇನ್ನು ಬಾಕಿ ಎಲ್ಲ ನೀರು. ಡೈಲ್ಯೂಟೆಡ್ ಟೀ ನಂದು ಯಾವಾಗಲೂ. ಇವತ್ತು ಆ್ಯಕ್ಚುಲಾಗಿ ಹೇಳಬೇಕಂದ್ರೆ ಮನೇಲಿ ಯಾವುದೇ ಹಣ್ಣಿಲ್ಲ, ಎಲ್ಲ ಖಾಲಿಯಾಗೋಗಿದೆ. ಮೊನ್ನೆನೂ ಹೋದ್ವಿ ಆಯಿತಾ ಮಾರ್ಕೆಟ್ಗೆ ತೊಗೊಂಬರೋಣ ಅಂತ. ಬಟ್ ದೆನ್ ಬೇರೆ ಏನೇನೋ ಕೆಲಸ ಬಂತು. ಈ ಹಣ್ಣುಗಳ ಥರದನ್ನ ಪ್ರಿಯಾರಿಟಿನ ಪಕ್ಕಕ್ಕೆ ಹಾಕ್ಬಿಟ್ಟು ಬೇರೆ ಕೆಲಸಗಳು ಮಾಡ್ಕೊಂಡು ನಿಂತ್ಕೊಂಡ್ವಿ. ನೆಕ್ಸ್ಟು ಪುನಃ ಇವಾಗ ಮತ್ತೆ ತರಬೇಕು ಹೋಗ್ಬಿಟ್ಟು ಆಯಿತಾ. ಅದಕ್ಕೆ ಇವಾಗ ಹಣ್ಣು ಇಲ್ದಿರೋ ಟೈಮಲ್ಲಿ ಏನು ಮಾಡೋದು? ಯೂಶ್ವಲಾಗಿ ನಾನು ಎದ್ದ ತಕ್ಷಣ ಹಣ್ಣು ತಿಂದು ಅಭ್ಯಾಸ. ಇವಾಗ ಹಣ್ಣು ಇಲ್ದಿರೋ ಟೈಮಲ್ಲಿ ಏನು ಮಾಡೋದು? ಡೈರೆಕ್ಟಾಗಿ ಟೀ ಕುಡಿಯೋಕ್ಕಾಗತ್ತಾ? ಆಗಲ್ಲ. ಅದು ಕುಡಿದ್ರೆ ಏನಾಗುತ್ತೆ, ಗ್ಯಾಸ್ಟ್ರಿಕ್ ಜಾಸ್ತಿ ಆಗುತ್ತೆ ಡೈರೆಕ್ಟಾಗಿ ಟೀ ಕುಡಿದ್ರೆ. ಅದಕ್ಕೆ ನಾನು ಏನು ಮಾಡ್ತೀನಿ, ಐ ವಿಲ್ ಗೋ ವಿತ್ ಮೈ ನಟ್ಸ್ ಆಯಿತಾ. ಸಿಂಪಲ್ ನಟ್ಸ್ ಆ್ಯಂಡ್ ಸೀಡ್ಸ್. ಸೀಡ್ಸ್ನ ಅವಾಯ್ಡ್ ಮಾಡಿದ್ರೂ ನಟ್ಸಲ್ಲಿ ಮುಗಿಸ್ತೀನಿ ನಾನು ಆಯಿತಾ. ಸೊ ಬೆಳಗ್ಗೆ ಎದ್ದು ದ್ರಾಕ್ಷಿ ತಿಂದರೆ ಪೀರಿಯಡ್ಸ್ ಪ್ರಾಬ್ಲಮ್ ಇರುತ್ತಲ್ಲ, ಅವರಿಗೆಲ್ಲ ಇರ್ರೆಗ್ಯುಲರ್ ಇರೋ ಪೀರಿಯಡ್ಸು ಸರಿ ಆಗ್ತಾ ಬರುತ್ತೆ. ಅಲಾಂಗ್ ವಿತ್ ಯುವರ್ ಹೆಲ್ದಿ ಲೈಫ್ ಸ್ಟೈಲ್ ಮೇಂಟೈನ್ ಮಾಡಿದ್ರೆ ತುಂಬಾ ಹೆಲ್ತ್ ಬೆನಿಫಿಟ್ಸ್ ಇದೆ ದ್ರಾಕ್ಷಿಲಿ, ಸ್ಪೆಷಲಿ ಫಾರ್ ವುಮೆನ್. ಓಕೆ, ಆ್ಯಂಡ್ ಓಕೆ ಜಾಸ್ತಿ ತಿನ್ನಲ್ಲ, 4 ಆಮಂಡು. ಐ ಲವ್ ಪಿಸ್ತಾ. ಯಪ್ಪ. ಸೊ 3 ಪಿಸ್ತಾ ಆಯಿತಾ. ಇದನ್ನು ನಾನು ತಿಂದ್ಬಿಟ್ಟು ಆಮೇಲೆ ಟೀ ಕುಡಿತೀನಿ. ಈ ಟೀ ಆಗೋ ತನಕ ಏನೋ ನಂಗೆ 10 ನಿಮಿಷ ಬೇಕು. ಸೊ ಸಾಕೋಗಪ್ಪ. ದ್ರಾಕ್ಷಿನೂ ಅಷ್ಟೇ ತುಂಬ ಜಾಸ್ತಿ ತೊಗೊಂಡಿಲ್ಲ. 1 2 3 4 5 6 7 ತೊಗೊಂಡಿದ್ದೀನಿ ಅಷ್ಟೇ. ಸೋ ಗುಡ್. ನಂಗೆ ಇದ್ರ ತಿಂದರೆ ಇಟ್ ಫೀಲ್ಸ್ ಲೈಕ್ ಇಟ್ ಮೇಡ್ ಮೈ ಡೇ ವಾವ್ ಅಂತ. ಓಕೆ, ಇದನ್ನ ಇನ್ನೂ ಆಗ್ತಾಯಿದೆ. ಚೆನ್ನಾಗಿ ಸ್ಟೀಮ್ ಆಗಲಿ, ಅದು ಸಾಫ್ಟ್ ಆಗಬೇಕು. ಆದರೆ ರಿಮೂವ್ ಮಾಡ್ಬೋದು. ನಿಜ ಹೇಳ್ತೀನಿ, ಮೊದಲೆಲ್ಲ ವೆಯ್ಟ್ ಲಾಸ್ ಅಂತ ಕೇಳಿದ್ರೆ, ಇಲ್ಲ ಡಯಟ್ ಅಂತ ಕೇಳಿದ್ರೆ ಹೆದರಿಕೆ ಆಗೋದು. ಬಿಕಾಸ್ ಆ ಥರ ಅನಿಸೋದು ನಮಗೆ. ಇವಾಗ ನೀವು ಸ್ಟ್ರಾಬೆರಿ ತಿಂದರೆ ಮಾತ್ರ ಸಣ್ಣ ಆಗ್ತೀರಾ, ಬ್ಲೂಬೆರೀಸ್ ತಿಂದರೆ ಮಾತ್ರ ಸಣ್ಣ ಆಗ್ತೀರಾ, ನಮ್ಮ ನಾರ್ಮಲ್ ಲೋಕಲ್ ಫುಡ್ ತಿಂದರೆ ಸಣ್ಣ ಆಗೋಲ್ಲ, ಆ ಥರ ಎಲ್ಲ ತುಂಬಾ ಹೇಳೋರು. ಆ್ಯಂಡ್ ನಮ್ಗೆ ಅರ್ಥನೇ ಆಗ್ತಾ ಇರಲಿಲ್ಲ, ಏನು ಮಾಡಬೇಕು, ಏನು ಮಾಡಬಾರ್ದು, ಏನೂ ಅರ್ಥ ಆಗ್ತಾ ಇರಲಿಲ್ಲ. ನಾನು ರಿಸರ್ಚ್ ಮಾಡಿದ್ದೀನಿ. ದಿಸ್ ಟೈಮ್ ವೆನ್ ಐ ವಾಂಟೆಡ್ ಟು ಲೂಸ್ ವೆಯ್ಟ್ ಅಲ್ವಾ, ಅಷ್ಟಿಷ್ಟು ರಿಸರ್ಚ್ ಮಾಡಿಲ್ಲ. ಐ ಮೀನ್ ಬಿಫೋರ್ ಇವನ್ ಸ್ಟಾರ್ಟಿಂಗ್ ಮೈ ಜರ್ನಿ ಐ ರಿಸರ್ಚ್ ಫಾರ್ ಆಲ್ಮೋಸ್ಟ್ 2 months ಆಯಿತಾ. ಕೂತ್ಕೊಂಡು ಅದೇನು ನಾಟ್ ಜಸ್ಟ್ ಯೂಸಿಂಗ್ ಇಂಟರ್ನೆಟ್,
ಐ ಸ್ಟಾರ್ಟೆಡ್ ರೀಡಿಂಗ್ ಬುಕ್ಸ್ ಎಷ್ಟು ಬುಕ್ಸ್ ನಾಲೆಜ್ ತೊಗೊಂಡೆ, ಬಿಕಾಸ್ ಬುಕ್ಸು ತುಂಬ ಡೀಪರ್ ದ್ಯಾನ್ ಇಂಟರ್ನೆಟ್. ಬುಕ್ಸಲ್ಲಿ ಒಂದು ಆಥರ್ ಬಂದು ಅವರ ಎಕ್ಸ್ಪೀರಿಯನ್ಸ್, ಅವ್ರನ್ನ ನಾಲೆಜ್ನ ಇನ್ ಡೆಪ್ತಾಗಿ ಶೇರ್ ಮಾಡ್ತಾರೆ ದ್ಯಾನ್ ಇಂಟರ್ನೆಟ್. ಸೊ ನನಗೇನು ಅನಿಸ್ತು, ಐ ಹ್ಯಾವ್ ಟು ಗೋ ಬ್ಯಾಕ್ ಟು ಮೈ ಬುಕ್ಸ್. ಓದಬೇಕು, ನಾನು ಓದಿ ನಾನು ಅರ್ಥ ಮಾಡ್ಕೋಬೇಕು. ಅರ್ಥ ಮಾಡ್ಕೊಂಡು ನನ್ನ ಬಾಡಿ ಕಂಪೋಸಿಷನ್ನ ನಾನೇ ಅರ್ಥ ಮಾಡ್ಕೊಂಡಿಲ್ಲ ಅಂದರೆ ನಾನು ಹಿಂಗೆ ತಲೆನೇ ಇಲ್ದಾರ ಕೋಳಿ ಥರ ಓಡಾಡ್ತಾ ಇರ್ತೀನಿ. ಸೊ ವಾಟ್ ಇಸ್ ದ ಪಾಯಿಂಟ್ ಅಂತ ಮಾಡಿ ಓದಿ ನಾನು ಈ ನಾಲೆಜ್ನ ಗೇನ್ ಮಾಡಿದ್ದು. ಇಟ್ ಡಿಡ್ ನಾಟ್ ಹ್ಯಾಪನ್ ಸುಮ್ಮನೆ ರ್ಯಾಂಡಮಾಗಿ ಏನೋ ತಿಂದೆ, ಏನೋ ಟ್ರೈ ಮಾಡಿದೆ, ಏನೋ ವರ್ಕೌಟ್ ಆಯಿತು, ಆ ಥರ ಇಲ್ಲ. ಆ್ಯಂಡ್ ಇವತ್ತಿಗೂ ನನ್ನ ಬಾಡಿ ಮೇಲೆ ಬೇರೆ ಥರ ಟ್ರೈ ಮಾಡ್ತಾನೆ ಇರ್ತೀನಿ. ಸಮ್ಟೈಮ್ಸ್ ಆ ಥರ ಟ್ರಯಲ್ ಮಾಡೋದ್ರಿಂದ ವೆಯ್ಟ್ ಕೂಡ ಗೇನ್ ಆಗ್ತೀನಿ, ಆಯಿತಾ. ಬಟ್ ಐ ಆಮ್ ಓಕೆ. ಇವತ್ತು ನಾನು ಡಿಸೈಡ್ ಮಾಡಿದ್ರೆ ಇವಾಗ ಏನು 21 kg ವೆಯ್ಟ್ ಲಾಸ್ ಇದೆ, ಐ ಕ್ಯಾನ್ ಗೋ ಅಪ್ ಟು 30 kg ವೆಯ್ಟ್ ಲಾಸ್ ಈಸಿಯಾಗಿ, ಆಯಿತಾ. ಬಟ್ ನಾನು ಐ ಆಮ್ ಇನ್ ದಿಸ್ ಮೇಂಟೆನೆನ್ಸ್ ಫೇಸ್ ವೇರ್ ಐ ಆಮ್ ಅಂಡರ್ಸ್ಟ್ಯಾಂಡಿಂಗ್. ಏನಂದರೆ ದಿನಕ್ಕೊಬ್ಬರು ಹೊಸ ಪ್ರಾಬ್ಲಮ್ಸ್ ಹೇಳ್ತಾರೆ, ಅವ್ರು ಫೇಸ್ ಮಾಡ್ತಿರೋ ಪ್ರಾಬ್ಲಮ್, ರಿಯಲಿಸ್ಟಿಕ್ ಪ್ರಾಬ್ಲಮ್ಸು. ದಿಸ್ ಇಸ್ ದ ರೀಸನ್ ವೇರ್ ಐ ಆಮ್ ಫಾಲೋಯಿಂಗ್. ಇದು ಕಷ್ಟ ಆಗುತ್ತೆ. ಫಾರ್ ಎಕ್ಸಾಂಪಲ್, ನೀವು ಪೋಸ್ಟ್ಪಾರ್ಟಮ್ ಮಾಮ್ಸ್ ಇರ್ತಾರೆ, ಆ್ಯಂಡ್ ದೆನ್ ಬ್ಯುಸಿ ಮಾಮ್ಸ್ ಇರ್ತಾರೆ, ಹೌಸ್ ವೈಫ್ಸ್ ಇರ್ತಾರೆ, ಹೋಮ್ ಮೇಕರ್ಸ್ ಇರ್ತಾರೆ, ಆ್ಯಂಡ್ ಎಷ್ಟೊಂದು ಬಿಸ್ನೆಸ್ ವುಮೆನ್ ಇರ್ತಾರೆ. ಸೊ ಫ್ಯಾಮಿಲಿ ಬಿಸ್ನೆಸ್ ನೋಡ್ಕೊಳ್ಳೋರು ಇರ್ತಾರೆ, ತುಂಬ ಥರ ಡಿಫ್ರೆಂಟ್. ಆ್ಯಂಡ್ ಕಾಲೇಜ್ ಸ್ಟೂಡೆಂಟ್ಸು, ಆ ಥರ ತುಂಬ ಡಿಫ್ರೆಂಟಾಗಿರೋ ಅಂಥ ಪ್ರೊಫೈಲ್ಗಳ ಜೊತೆ ನಾನು ಇವಾಗ ನನ್ನ ಸ್ಟೂಡೆಂಟ್ಸ್ಗೆಲ್ಲ ಕೋಚ್ ಮಾಡಬೇಕಾದ್ರೆ ಐ ಕೀಪ್ ಗೆಟಿಂಗ್ ನ್ಯೂ ಸಿನಾರಿಯೋಸ್. ಸೊ ಆ ಸಿನಾರಿಯೋ ಬೇಸ್ಡ್ ಮೇಲೆ, ಆ್ಯಂಡ್ ಒಬ್ಬೊಬ್ರಿಗೆ ಒಂದೊಂಥರ, ಒಬ್ಬೊಬ್ರಿಗೆ PCOD, PCOS ಇರುತ್ತೆ, ಥೈರಾಯ್ಡ್ ಇರುತ್ತೆ, ಏನೂ ಇರೋಲ್ಲ ಬಟ್ ಸ್ಟಿಲ್ ಇರ್ರೆಗ್ಯುಲರ್ ಪೀರಿಯಡ್ಸ್. ರಿಪೋರ್ಟ್ಸ್ ಏನೂ ಇಲ್ಲ ಅಂತ, ಬಟ್ ಸ್ಟಿಲ್ ಇರ್ರೆಗ್ಯುಲರ್ ಪೀರಿಯಡ್ಸ್ ಇರುತ್ತೆ. ಸಡನ್ ವೇಟ್ ಗೇನ್ ಆಗಿರುತ್ತೆ. ಇನ್ಸುಲಿನ್ ರೆಸಿಸ್ಟೆನ್ಸ್ ಅಟ್ 30 years ಬಂದಿರುತ್ತೆ. ಏನೋ ಇನ್ಫರ್ಟಿಲಿಟಿ ಇರುತ್ತೆ. ಆ ಥರ ತುಂಬಾ ಬರ್ತಾನೆ ಇರುತ್ತೆ. ಸೊ ಇದೆಲ್ಲ ನೋಡಿದಾಗ ಲಾಟ್ ಆಫ್ ನನಗೇನಂದರೆ, ನಾನು ಯಾವ ಥರ ಎಕ್ಸ್ಪೆರಿಮೆಂಟ್ಸ್ ಮಾಡ್ತಾ ಇರ್ತೀನಿ ಅಂದರೆ, ನನ್ನ ಲೈಫಲ್ಲಿ ರಿಯಲಿಸ್ಟಿಕ್ ಪ್ರಾಬ್ಲಮ್ ಬಂದಾಗ ಅದನ್ನು ಹೇಗೆ ಡೀಲ್ ಮಾಡ್ಬೋದು, ನಾನು ಆ ಸಿಚುವೇಷನಲ್ಲಿದ್ದೆ, ನಾನು ಅದನ್ನು ಡೀಲ್ ಮಾಡಿದ್ರೆ ಮಾತ್ರ ನಾನು ಇನ್ನೊಬ್ಬರು ಗೈಡ್ ಮಾಡೋಕ್ಕೆ ಸಾಧ್ಯ. ನೋ ಮ್ಯಾಟರ್ ಹೌ ಮಚ್ ಥಿಯರಿಟಿಕಲ್ ನಾಲೆಜ್ ಯು ಟೇಕ್ ಅಲ್ವಾ. ಎಷ್ಟೇ ಥಿಯರಿಟಿಕಲ್ ನಾಲೆಜ್ ನಿಮಗಿದ್ರೂ ಆ ಪ್ರಾಕ್ಟಿಕಲ್ ನಾಲೆಜು, ಪ್ರಾಕ್ಟಿಕಲ್ ಎಕ್ಸ್ಪೀರಿಯನ್ಸು ಆ ಡಿಫ್ರೆಂಟ್ ಲೆವೆಲ್ ಆಫ್ ಎಕ್ಸ್ಪೀರಿಯನ್ಸೇ ಕೊಡುತ್ತೆ, ನಾಲೆಜೇ ಕೊಡುತ್ತೆ. ದಟ್ ಹ್ಯಾಸ್ ಡಿಫ್ರೆಂಟ್ ಥಿಂಗ್ಸ್ ಟು ಸೇ ಅಲ್ವಾ. ಸೊ ನಾನು ಎಲ್ಲ ಥರನೂ ನಾನು ಟ್ರೈ ಮಾಡಿ ಇವತ್ತಿಗೂ ಅಷ್ಟೇ ಒಂದೊಂದ್ಸತಿ ಏನು ಮಾಡ್ತೀನಿ ಬೇಕಂತ, ಐ ಗೋ ಆನ್ ಎಕ್ಸ್ಟ್ರೀಮ್ ಡಯಟ್ಸ್ ಫ್ಯೂ ಡೇಸ್, ಆಯಿತಾ. ಸೊ ಅವಾಗ ಏನಾಗುತ್ತೆ, ಬೆಳಗ್ಗೆಯಿಂದ ಚೆನ್ನಾಗೇ ಇರ್ತೀನಿ, ಸಂಜೆ 7 ಗಂಟೆ ಆದಮೇಲೆ ಚೆನ್ನಾಗಿರ್ತೀನಿ, 8:30 9 ಗಂಟೆಗೆ ಬರುತ್ತೆ ಪ್ರಾಬ್ಲಮ್ಮು. ಆವಾಗೇನಾಗುತ್ತೆ, ಸಿಕ್ಕಿದ ರ್ಯಾಂಡಮ್ ಮೀಟಿಂಗ್ ಮಾಡ್ತೀನಿ. ಯಾಕಂದರೆ ನಾನು ಲಾಸ್ಟ್ ಮಾಡಿದ್ದು ಲಂಚು ಸಣ್ಣ ಆಗಬೇಕು ಅಂತ ಸ್ಕಿಪ್ ಮಾಡಿದೆ, ಆದರೆ ನನ್ನ ಕ್ರೇವಿಂಗ್ಸು ನಂಗೆ ಕಂಟ್ರೋಲ್ ಆಗ್ತಾಯಿಲ್ಲ. ಯಾಕಂತ ಹೇಳಿದ್ರೆ ನಂಗೆ ಸಫಿಷಿಯೆಂಟಾಗಿ ನನ್ನ ಬಾಡಿಗೆ ಏನು ಫ್ಯೂಯಲ್ ಕೊಡಬೇಕು ಅದು ಕೊಡೋ ಟೈಮಲ್ಲಿ ಕೊಟ್ಟಿಲ್ಲ. ಇವಾಗ ನನ್ನ ಬಾಡಿ ಹುಚ್ಚೆತ್ಕೊಂಡಂಗೆ ಆಡ್ತಾಯಿದೆ. ಸೊ ದಿಸ್ ಇಸ್ ಜಸ್ಟ್ ಒನ್ ಎಕ್ಸಾಂಪಲ್. ಆ ಥರ ಎಷ್ಟೊಂದು ಮಾಡಿದ್ದೀನಿ. ಅಂದರೆ ಸಸ್ಟೈನಬಲಾಗಿ ವೆಯ್ಟ್ ಲಾಸ್ ಮಾಡಿದಾಗ ಎಷ್ಟು ದಿನ ತನಕ ನೀನು ಸಸ್ಟೈನ್ ಮಾಡ್ತೀಯ ಸೇಮ್ ವೆಯ್ಟ್ನ, ಇವನ್ ದೋ ಯು ಆರ್ ಬ್ರೇಕಿಂಗ್ ಡಯಟ್ ಹಿಯರ್ ಆ್ಯಂಡ್ ದೇರ್. ಅದೇ ನೀನು ಸಖತ್ ರೆಸ್ಟ್ರಿಕ್ಟಿವ್ ಆಗಿ ಡಯಟ್ ಮಾಡಿದಾಗ ಎಷ್ಟು ದಿನ ಆಗುತ್ತೆ, ಎಷ್ಟು ಫಾಸ್ಟಾಗಿ ಯು ವಿಲ್ ಗೇನ್ ಬೇಕು ಆಲ್ ದ ವೆಯ್ಟ್. ಸೊ ಪ್ರತಿಯೊಂದೂ ನಾನು ಚೆಕ್ ಮಾಡ್ತಾ ಇರ್ತೇನೆ. ಸೊ ಇಟ್ ಗಿವ್ಸ್ ಮಿ ಲಾಟ್ ಆಫ್ ಡಿಫ್ರೆನ್ಸ್. ದಟ್ಸ್ ಅ ರೀಸನ್ ಸಮಟೈಮ್ಸ್ ನೀವು ಕೇಳ್ತೀರಾ, ಐ ಥಿಂಕ್ ಯು ಹ್ಯಾವ್ ಗೇನ್ಡ್ ಅ ಲಿಟಲ್ ವೆಯ್ಟ್ ಅಲ್ವಾ ಅಂತ. ಸಮಟೈಮ್ಸ್ ಬ್ಲೋಟಿಂಗ್ ಕೂಡ ಆಗಿರುತ್ತೆ, ಹೇಳೋಕ್ಕಾಗಲ್ಲ. ಸೊ ಈ ಥರ ಮಾಡ್ಬೇಕಾದ್ರೆ ದಿಸ್ ಇಸ್ ಆಲ್ ಕಾಮನ್. ಆ್ಯಂಡ್ ದ ಡೇ ಐ ಡಿಸೈಡ್ ದ್ಯಾಟ್ ಐ ವಿಲ್ ಬಿ ರೀಚಿಂಗ್ -30 kgs, that is when you will actually see me going still, leaner and more fitter. As of now, I am in this phase of experimenting and I am enjoying this. When maximum 2 kg ದಪ್ಪ ಆಗ್ತೀನಿ, ಒಂದ್ಸತಿ 2 kg ಸಣ್ಣ ಆಗ್ತೀನಿ, ಸಣ್ಣಾಗಿರೋದೆಲ್ಲ ವಾಪಸ್ ಗೇನ್ ಮಾಡಿಸೋದು. 2 kg ದಪ್ಪ ಆಗ್ತೀನಿ. I hardly need 15 days to come back to -2 kgs. ಓಕೆ, ನೋ ಪ್ರಾಬ್ಲಮ್. ಇವಾಗೆಲ್ಲ ವೆಯ್ಟ್ ಏನಂದರೆ ನಾನು ಸೀರಿಯಸ್ಸಾಗಿ ತೊಗೊಳ್ಳೋದು, ಟೆನ್ಷನ್ ತೊಗೊಳ್ಳೋದು ಬಿಟ್ಬಿಟ್ಟಿದ್ದೀನಿ. This is my body, I need to love it ಅಷ್ಟೇ. ಆ್ಯಂಡ್ nobody is perfect, trust me, nobody is perfect. The most fittest person is also not perfect. They will have their own flaws, own patterns, ಎಷ್ಟೊಂದಿರುತ್ತೆ which they will not be able to openly say, ಆಯಿತಾ. ಎಲ್ಲರೂ ಹೇಳ್ಕೊಳಕ್ಕಾಗಲ್ಲ. ನಾನು ಹಿಂಗೆ ಸ್ವಲ್ಪ ನಟ್ಕೆ
ನಾನು ತಲೆ ಕೆಡಿಸ್ಕೊಳ್ಳಲ್ಲ, ತುಂಬ ತಲೆ ಕೆಡಿಸ್ಕೊಳ್ಳಲ್ಲ. ಇರೋ ರಿಯಾಲಿಟಿ ಮಾತಾಡ್ಕೊಂಡು ಹೋಗ್ತಾ ಇರೋಣ. ಐ ಕ್ಯಾಂಟ್ ಫೇಕ್ ಫಾರ್ ಲಾಂಗ್. ತುಂಬ ದಿನದ ತನಕ ಐ ಆಮ್ ದ ಮೋಸ್ಟ್ ಪರ್ಫೆಕ್ಟ್ ಹ್ಯೂಮನ್ ಇನ್ ದ ವರ್ಲ್ಡ್, ನನ್ನ ಲೈಫ್ ಸ್ಟೈಲ್ ಹೀಗೆ ಇದೆ, ಇದು ಬಿಟ್ಟು ಹಿಂಗೆ ಹೋಗಲ್ಲ ಅನ್ನೋದೆಲ್ಲ ಸುಳ್ಳು. ನನ್ನ ಕೈಲಿ ಅದನ್ನೆಲ್ಲ ಫೇಕ್ ಮಾಡೋಕ್ಕೆ ಕೂಡ ಆಗಲ್ಲ. ಇದೇ ರಿಯಾಲಿಟಿ, ಹೀಗೆ ನಡೆಯೋದು ಅಷ್ಟೇ. ನಿಮ್ಮ ಜೊತೆ ಮಾತಾಡ್ಕೊಂಡು ಒಂಚೂರು ಟೀ ಜಾಸ್ತಿ ಕುದಿಸ್ಬಿಟ್ಟು ಗಟ್ಟಿ ಮಾಡಾಕ್ಬಿಟ್ಟಿದ್ದೇನೆ. ಅದಕ್ಕೆ ಅದನ್ನು ಮತ್ತೆ ಸ್ವಲ್ಪ ಡೆಲ್ಯೂಟ್ ಮಾಡಿದೆ. ನಿಮಗೆ ಗೊತ್ತು ನಾನು ಸ್ಟೀವಿಯಾ ಯೂಸ್ ಮಾಡ್ತೀನಿ ಅಂತ. ದಿಸ್ ಈಸ್ ಆಲ್ಸೋ ಒನ್ ಕೇಸ್ ಆಫ್ ಎಕ್ಸ್ಪೆರಿಮೆಂಟ್ ಅಂತಲೇ ಹೇಳ್ಬೋದು. ಮೊದಲು ನಾನು ನಾರ್ಮಲ್ ಶುಗರ್ ಯೂಸ್ ಮಾಡ್ತಾಯಿದ್ದೆ, ಅಲಾಂಗ್ ವಿತ್ ಸಮ್ಟೈಮ್ಸ್ ಜಾಗ್ರಿ, ಸಮ್ಟೈಮ್ಸ್ ಶುಗರ್ ಥರ. ಈಗ ಸ್ಟೀವಿಯಾಗೆ ಶಿಫ್ಟ್ ಆಗಿದ್ದೀನಿ. ಸೊ ಅದು ಯಾವ ರೀತಿ ನನಗೆ ಹೆಲ್ಪ್ ಮಾಡ್ತಾಯಿದೆ, ಹೇಗೆ? ಸೊ ಒಂದಂದರೆ ನನಗೆ ಖುಷಿಯಾಗಿರೋದೇನೆಂದರೆ ನಾನು ಇವಾಗ ತೊಗೋತಿರೋ ಗ್ರೀನ್ ಸ್ಟೀವಿಯಾ. ಸೊ ಇದರಲ್ಲಿ ಏನಂತ ಹೇಳಿದ್ರೆ ಒನ್ ಬೆಸ್ಟ್ ಥಿಂಗ್ ಇಸ್ ನಾನು ಇವಾಗ 3 ಟೈಮ್ಸ್ ಟೀ ತೊಗೋತೀನಿ. ಒಂದು ತುಂಬ ಹೈ ಕ್ಯಾಲರೀಸ್ ಆಗೋಲ್ಲ ಬಿಕಾಸ್ ಆಫ್ ಸ್ಟೀವಿಯಾ, ಥ್ಯಾಂಕ್ಸ್ ಟು ಸ್ಟೀವಿಯಾ. ಸೆಕೆಂಡ್ ಥಿಂಗ್, ಐ ಆಮ್ ನಾಟ್ ಪ್ರಮೋಟಿಂಗ್ ದಿಸ್, ಆಯಿತಾ? ಇದು ಯಾವುದು ಕೊಲಾಬ್ರೇಷನ್ ಅಲ್ಲ. ಆಮೇಲೆ ದಿಸ್ ಇಸ್ ಜಸ್ಟ್ ಒನ್ ಆಫ್ ಮೈ ಟ್ರಯಲ್. ನಿಮ್ಗೆ ಯಾವ್ದು ಬೇಕು ಆ ಸ್ವೀಟ್ನರ್ ಯೂಸ್ ಮಾಡ್ಬೋದು. ಸೊ ಸೆಕೆಂಡ್ ಥಿಂಗ್ ಇಸ್ ಬ್ಲಡ್ ಶುಗರ್ ಲೆವೆಲ್ ಸ್ಪೈಕ್ ಆಗೋದು, ಕ್ರ್ಯಾಶ್ ಆಗೋದು ಆಗ್ತಾಯಿಲ್ಲ. ಸೊ ದಟ್ ಈಸ್ ಸಮಥಿಂಗ್ ನೈಸ್ ದಟ್ ಐ ಹ್ಯಾವ್ ನಾನು ಇವತ್ತರೆಗೂ ಅಬ್ಸರ್ವ್ ಮಾಡಿರೋದ್ರಲ್ಲಿ. ಇನ್ನೊಂದು ಏನು ಮಾಡ್ತಾಯಿದ್ದೀನಿ ಇವಾಗ ಅಂದರೆ, ಇದು ತರಿಸಿಟ್ಕೊಂಡಿದ್ದೀನಿ ಡಬ್ಬ. ಇದು ಹೆಂಗಿರುತ್ತೆ ಗೊತ್ತಾ? ಇದು ಈ ಥರ ಬಾಟ್ಲು ಮನೇಲಿ ಯೂಸ್ ಮಾಡೋಕ್ಕೆ. ಅದರೊಳಗಡೆ ಇರೋ ಸ್ಪೂನ್ ನಂಗೆ ಸಕ್ಕತ್ತ ಇಷ್ಟ. ಇಷ್ಟು ಹಾಕ್ಬಿಟ್ರೆ ಎಷ್ಟು ಸ್ವೀಟ್ ಅನ್ಸುತ್ತೆ ಗೊತ್ತಾ? ತುಂಬ ಸ್ವೀಟ್ ಅನ್ಸುತ್ತೆ. ಅರ್ಧ ಸ್ಪೂನ್ ಸಾಕೋದು. ಸೊ ಅದೇ ಶುಗರ್ಗೆ ಅಭ್ಯಾಸ ಆಗಿರೋರಿಗೆ ಇದೊಂದು ಚೂರು ಟೇಸ್ಟ್ ಚೆನ್ನಾಗಿರಲ್ಲ, ಹೋಗ್ತಾ ಅಭ್ಯಾಸ ಆಗುತ್ತೆ ಅಷ್ಟೇ. ಸೊ ಇದನ್ನು ನಾನು ಯಾಕೆ ತರಿಸಿದ್ದೀನಿ ಅಂದರೆ, ಇದು ಈ ಥರ ಸ್ಯಾಶೆಟ್ಸು. ಓಕೆ, ಇವಾಗ ನಾನು ಆಚೆಗಡೆ ಎಲ್ಲ ಹೋಗ್ತೀನಲ್ವಾ, ಆಲ್ರೆಡಿ 2-3 ಡಬ್ಬ ಕಲಿತಿದ್ದು. ಆಚೆಗಡೆ ಹೋಗ್ತೀನಲ್ವಾ, ಆಚೆಗಡೆ ಹೋದಾಗ ಕಾಫಿ ತೊಗೋತೀನಲ್ಲ, ಕಾಫಿ ಶುಗರ್ಲೆಸ್ ತೊಗೊಬಿಡ್ತೀನಿ. ಸ್ಟೀವಿಯಾ ಆ್ಯಡ್ ಮಾಡ್ಕೊಳ್ಳೋದು. ಸೊ 1-2 ಸ್ಯಾಶೆಟ್ ನಾನು ಪರ್ಸಲ್ಲಿ ಇಟ್ಕೊಂಡಿರ್ತೀನಿ. ಇದು ಖಾಲಿದಾಗ ಪುನಃ ನಾನು ವಾಪಸ್ ಸ್ಯಾಶೆಟ್ನ ನಾನು ಪರ್ಸಲ್ಲಿ ಇಟ್ಕೊತೀನಿ. ಸೊ ನಾನು ಹ್ಯಾಂಡ್ ಬ್ಯಾಗಲ್ಲಿ ಇಟ್ಕೊಳ್ಳೋದ್ರಿಂದ ನಾನು ಈಚೆಗಡೆನೂ ಹೋದಾಗ ಶುಗರ್ ತಿನ್ನೋದು ಅವಾಯ್ಡ್ ಆಗುತ್ತೆ. ಈ ಥರ ನಾನು ಹೇಳಿದ್ನಲ್ಲ, ಜುಗಾಡ್. ನನ್ನ ಟೀ ಆಗಿದೆ. 2-3 ಸತಿ ಆಫ್ ಮಾಡೋದು, ಆನ್ ಮಾಡೋದು, ಕಾಯಿಸೋದು, ಅದೇ ಮಾಡಿದ್ದೀನಿ ಆವಾಗಿಂದ. ಈ ಕಡೆ ನಮ್ಮದು ಆಮ್ಲ ಕೂಡ ಎಲ್ಲ ಚೆನ್ನಾಗಿ ಆಗ್ತಾಯಿದೆ, ಸಖತ್ತಾಗಿ ಆಗ್ತಾಯಿದೆ. ನಾನು ಮಾತಾಡ್ತಾ ಕುದಿಸಿ ಎಷ್ಟಾಗಿದೆ ನೋಡಿ. ಅಟ್ಲೀಸ್ಟ್ ನಾನು ಇಲ್ಲಿ ಬರೋ ತನಕ ಹಾಕಿದೆ, ಆಯಿತಾ? ಇಷ್ಟಾರು ಬರೋ ತನಕ ಇಷ್ಟೇ ಆಗಿರೋದು, ಇಷ್ಟೇ. ಪೀಸ್ಫುಲ್ಲಾಗಿ ಕುಡಿದ್ಬಿಟ್ಟು ಅಷ್ಟರಲ್ಲಿ ನನ್ನ ಬೆಟ್ಟದ ನೆಲ್ಲಿಕಾಯಿ ಕೂಡ ಕರೆಕ್ಟಾಗಿ ಸ್ಟೀಮ್ ಆಗಿರುತ್ತೆ. ಬೆಟ್ಟದ ನೆಲ್ಲಿಕಾಯಿ ಎಲ್ಲ ಫುಲ್ ಸ್ಟೀಮ್ ಆಗಿದೆ. ಓಕೆ, ಸೊ ಇದನ್ನು ನಾವು ಇವಾಗ ತೋರಿಸ್ತೀನಿ ಯಾವ ಥರ ಆಗಬೇಕಂತ. ಓಕೆ, ಮುಟ್ಟೋದು ಕಷ್ಟ ಇದೆ. ಇದನ್ನು ಯೂಸ್ ಮಾಡೋಣ. ಎಸ್, ಅದೇ ಬಿಡಿಸ್ಕೊಂಬಿಡ್ತು. ಒಂದು ಸ್ವಲ್ಪ ಕೋಲ್ಡ್ ವಾಟರಲ್ಲಿ ವಾಶ್ ಮಾಡ್ಕೊಂಬರ್ತೀನಿ, ಸೊ ದಟ್ ನಾನು ಈಸಿಯಾಗಿ ಫಾಸ್ಟಾಗಿ ಪೀಲ್ ಮಾಡಿಬಿಡ್ಬೋದು ಅಂತ. ಈ ಬೌಲಿಗೆ ಹಾಕೋತೀನಿ. ನೋಡಿ ಹೆಂಗೆ ಕಾಣ್ತಾ ಇಲ್ಲಿ ಏನೂ ಎಫರ್ಟೇ ಹಾಕೋಂಗಿಲ್ಲ. ಅದೇ ಒಳ್ಳೆ ಚಾಕಲ್ಲಿ ಕುಯ್ದಂಗೆ ಬರ್ತಾಯಿದೆ. ಕೈ ಸುಡ್ತಾ ಇದೆ. ಮೇಲ್ಗಡೆ ಮಾತ್ರ ತಣ್ಣೀರಾಯ್ತಲ್ಲ, ಅದಕ್ಕೆ. ಎಷ್ಟು ಸಾಫ್ಟ್ ಇದೆ ಗೊತ್ತಾ? ಇಷ್ಟು ಸಾಫ್ಟ್ ಇದೆ. ಒಳಗಡೆಯಿಂದ ಎಲ್ಲಂತೂ ಹೊಗೆ ಬರ್ತಾ ಇದೆ, ನೀವೇ ನೋಡಿ. ಟರಾನ್. ಓಕೆ, ಅದನ್ನ ಬಿಡಿಸ್ಕೊಳ್ಳೋದು ಅಷ್ಟೇ. ಒಂದೊಂದು ಇಷ್ಟಿಷ್ಟಪ್ಪ ಪೀಸ್ ಬರುತ್ತೆ. ಚಾಪ್ ಮಾಡೋಂಗಿಲ್ಲ, ಏನೂ ಇಲ್ಲ. ಲಿಟ್ರಲಿ ಚಾಕು ಏನೂ ಕಟ್ ಮಾಡಿಲ್ಲ. ಬಿಕಾಸ್ ಬೆಟ್ಟದ ನೆಲ್ಲಿಕಾಯಲ್ಲೇ ನಮಗೆ ಪಾರ್ಟಿಷನ್ಸ್ ಇರುತ್ತೆ. ಸ್ಟೀಮ್ ಮಾಡಿದಾಗ ಕರೆಕ್ಟಾಗಿ ಅದ್ರ ಪಾರ್ಟಿಷನ್ಸ್ ಅದೇ ಓಪನ್ ಆಗುತ್ತೆ. ಸೊ ನಾವು ತಲೆನೇ ಕೆಡಿಸ್ಕೊಳ್ಳೋಂಗಿಲ್ಲ. ಇದು ರೆಡಿಯಾಗಿದೆ. ಇದೇ ಇಷ್ಟ ಆಗಲ್ಲ ಅದಕ್ಕೆ ಒಂದು ಮಾಡೋದು ನಾನು ಟೇಸ್ಟ್ ಬರ್ಡ್ಸ್ ಜೊತೆ ತುಂಬ ಆಟಾಡುತ್ತೆ. ತುಂಬ ಆಟಾಡುತ್ತೆ. ಸೊ ಅದು ನನ್ನ ಟೇಸ್ಟ್ ಬರ್ಡ್ಸ್ ಜೊತೆ ಆಟಾಡ್ರೆ ನಾನು ಇದ್ರ ಜೊತೆ ಆಟಾಡ್ತೀನಿ. ನಾನು ಒಬ್ಳಿಗೇನ ಈ ಬೆಟ್ಟದ ನೆಲ್ಲಿಕಾಯಿ ಕಂಡ್ರೆ ಹಿಂಗಾಗೋದು ಇಲ್ಲ. ನಂತರದವರು ಕೆಲವ್ರು ಇದ್ದೀರಾ, ನಾನು ರಾತ್ರಿ ತೊಳೆದಿಟ್ಟಿರೋ ಅಂಥ ಪಾತ್ರೆಗಳನ್ನ ಎತ್ತಿಡ್ತಾ ಮಾತಾಡ್ತೀನಿ. ಕೆಲವ್ರು ಇರ್ತಾರಲ್ಲ, ಈ ಬೆಟ್ಟದ ನೆಲ್ಲಿಕಾಯಿ ತಿಂದ್ಬಿಟ್ಟು ವಾವ್ ಅಂತಾರಲ್ಲ, ಅವಾಗ ನಾನು ಯೋಚನೆ ಮಾಡ್ತಾಯಿರ್ತೀನಿ, ನಿಜವಾಗ್ಲೂ ಹಂಗೆ ಅನ್ಸುತ್ತಾ? ನನಗೆ ಯಾಕೆ ಮತ್ತೆ ಇಷ್ಟು ಕೆಡ್ದಾಗ ಅನ್ಸುತ್ತೆ? ನನಗೆ ಯಾಕೆ ವಾವ್ ಅಂತ ಅನ್ಸಲ್ಲ, ಯಾಕೆ ಅಂತ ಅನ್ಸುತ್ತೆ. ಅನ್ಕೋತೀನಿ ಜನದ ಮುಂದೆ ಹೇಳ್ಕೊಂಡ್ರೆ ಹೆಂಗಪ್ಪ ಅವಮಾನ ಆಗುತ್ತೆ. ಬೆಟ್ಟದ ನೆಲ್ಲಿಕಾಯಿ ಎಷ್ಟು ಒಳ್ಳೆಯದು ಹೆಲ್ತ್ಗೆ, ಆದರೂ ಅದ್ರ ಕಂಡ್ರೆ ನಾನು ಯಾಕೆ ಹಿಂಗೆ ಆಡ್ತೀನಿ ಅಂತ ಏನೇನೋ ತಲೆಯಲ್ಲಿ ಓಡ್ತಾ ಇರುತ್ತೆ. ನಂಗೆ ವಾವ್ ಫೀಲಿಂಗೇ ಬರೋಲ್ಲ.
ಸೆರಾಮಿಕ್ ಪ್ಲೇಟ್ಸು, ಸೆರಾಮಿಕ್ ಬೌಲ್ಸು, ಸೆರಾಮಿಕ್ ಕಪ್ಸು, ಮಗ್ಸು ಎಲ್ಲನೂ ತೊಗೊತಾ ಇದ್ದೀನಿ. ಆ್ಯಂಡ್ ಇತ್ತೀಚೆಗೆ ಸ್ಲೋ ಆಗಿ ನನ್ನ ಈ ಅಡುಗೆ ಮನೇನ ಅಪ್ಗ್ರೇಡ್ ಮಾಡ್ತಾಯಿದ್ದೀನಿ. ಸೊ ಚಿಕ್ಕ ವಯಸ್ಸಿಂದನೂ ನಮಗೆ ಮನೇಲಿ ಹೇಳೋರು, ಅಯ್ಯೋ ಗಾಜಿಂದ ಬೇಡಪ್ಪ, ಬೆಂಗಾಣಿ ಬೇಡಪ್ಪ, ಬೀಳ್ಸಿದ್ರೆ ಹೊಡೆದೋಗ್ಬಿಡ್ತವೆ, ಅವನ್ನ ಹ್ಯಾಂಡ್ಲ್ ಮಾಡೋಕ್ಕಾಗಲ್ಲ, ಮೇಂಟೈನ್ ಮಾಡೋಕ್ಕಾಗಲ್ಲ. ಬೆಳೀತಾ ಒಂದು ರಿಯಲೈಸ್ ಆಯಿತು ಇತ್ತೀಚೆಗೆ, ಕೊರೋನಾ ಅದು ಇದು ಲಾಟ್ ಆಫ್ ಥಿಂಗ್ಸ್. ಅಟ್ ಸರ್ಟನ್ ಪಾಯಿಂಟ್ ಆಫ್ ಏಜ್ ಯು ವಿಲ್ ಸ್ಟಾರ್ಟ್ ಸೀಯಿಂಗ್ ಪೀಪಲ್ ಲಿವಿಂಗ್ ದಿಸ್ ವರ್ಲ್ಡ್ ಇನ್ ಯುವರ್ ಲೈಫ್, ರೈಟ್? ಅದೆಲ್ಲ ನೋಡಿದಾಗ ಒಂದು ರಿಯಲೈಸೇಷನ್ ಬರುತ್ತೆ, ಎಷ್ಟು ದಿನ ಬದುಕ್ತೀವಿ, ಇರೋಷ್ಟು ದಿನ ಏನು ಮ್ಯಾಕ್ಸಿಮಮ್ಮು ಮೇಂಟೈನ್ ಮಾಡೋಣ, ಎಷ್ಟಾಗುತ್ತಷ್ಟು ಇದನ್ನು ಮೇಂಟೈನ್ ಮಾಡೋಣ, ಸರಿನಾ? ಆಗಲಿಲ್ವಾ, ಕೈ ಜಾರ್ ಬೀಳ್ತಾ ಹೊಡೆದೋಯ್ದ, ಹೋಗಲಿ ಬಿಡು, ಇನ್ನೊಂದು ತಂದ್ರೆ ಆಯ್ತು, ಇನ್ನೊಂದು ದಿನ, ಕರೆಕ್ಟಾ? ಏನಕ್ಕೆ ಎದುರ್ಕೊಂಡು ಯಾಕೆ ಬಾಳಬೇಕು? ಚಿಕ್ಕ ವಯಸ್ಸಲ್ಲಿ ವೈಟ್ ಬಟ್ಟೆ ಹಾಕ್ತಾ ಇರಲಿಲ್ಲ, ಕರೆ ಆಗಿಬಿಡುತ್ತೆ, ಕೊಳೆ ಮಾಡ್ಕೊಂಡ್ಬಿಡ್ತಾರೆ ಅಂತ. ಐ ನೋ ಫಿನಾನ್ಷಿಯಲ್ ಪ್ರಾಬ್ಲಮ್ ಇರುತ್ತೆ, ಕೊಳೆ ಆಗಿಬಿಟ್ರೆ ಪುನಃ ಎಲ್ಲಿ ತೊಗೊಬಂದು ಕೊಡೋದು ಅದೆಲ್ಲ ಇರುತ್ತೆ. ಬಟ್ ಈಗ ಅಟ್ ಮೈ ಏಜ್, ಅಟ್ ದಿಸ್ ಪಾಯಿಂಟ್ ಆಫ್ ಟೈಮ್, ಐ ಥಿಂಕ್ ನಾನು ಅದನ್ನು ಕ್ರಾಸ್ ಮಾಡಿ ಬೆಳಿಬೇಕು ಅಂತ ಅನಿಸುತ್ತೆ. ಬಿಕಾಸ್ ಅಲ್ಲೇ ಸ್ಟಕ್ ಆಗಿಬಿಟ್ಟಿರ್ತೀವಿ ಲೈಫ್ ಲಾಂಗ್. ಇನ್ನೊಂದು 20 ವರ್ಷ ಹೋದರೆ ವಯಸ್ಸಾಗ್ಬಿಟ್ಟಿರುತ್ತೆ. ಸೊ ತಿರುಗಿ ನೋಡಿದಾಗ ಏನಿದೆ ಮೆಮೊರೀಸಲ್ಲಿ, ನನಗೋಸ್ಕರ ನಾನು ಏನು ಬಾಳ್ದೆ ಅನ್ನೋದು ಯಾವಾಗಲೂ ಪ್ರಶ್ನೆ ಇರುತ್ತೆ. ಸೊ ನಿಮ್ಗೇನು ಇಷ್ಟ? ನನಗೆ ಸೆರಾಮಿಕ್ ಇಷ್ಟ. ಸೊ ಐ ವಾಂಟ್ ಟು ಅಪ್ಗ್ರೇಡ್ ಮೈ ಕಿಚನ್. ನಾನು ಬದುಕ 10 ವರ್ಷನೂ ಈಗ ಸ್ಟ್ರಾಂಗಾಗಿ ಓಡಾಡ್ಕೊಂಡು ಎನರ್ಜೆಟಿಕ್ ಆಗಿ ನಾನು ಆ್ಯಕ್ಚುಲಾಗಿ ಲಿವಿಂಗ್ ಫೇಸಲ್ಲಿ ಇದ್ದೀವಲ್ಲ. ಸೊ ಈ ಫೇಸಲ್ಲಿ ಐ ಆ್ಯಕ್ಚುಲಿ ವಾಂಟ್ ಟು ಲಿವ್, ನಾಟ್ ಜಸ್ಟ್ ಸರ್ವೈವ್. ನಾಳೆ ಬಗ್ಗೆ ನೆನಪಿಸ್ಕೊಂಡು ಭಯ ಪಡ್ಕೊಂಡು ಸರ್ವೈವ್ ಮಾಡೋಕ್ಕೆ ಇಷ್ಟ ಇಲ್ಲ. ನನಗೆ ಸೆರಾಮಿಕ್ಕು ಗ್ಲಾಸಸ್ ಅಂದರೆ ಸಖತ್ ಇಷ್ಟ. ನಿಮಗೆ ಬೇರೆ ಏನಿಷ್ಟ ಯಾವಾಗಲೂ ಫಿಗರ್ ಔಟ್ ಮಾಡಿ, ಆ್ಯಂಡ್ ಎಷ್ಟಾಗತ್ತಷ್ಟು ನಿಮ್ಗೆ ಏನಿಷ್ಟ ಅದರಲ್ಲಿ ಬದುಕಕ್ಕೆ ಟ್ರೈ ಮಾಡಿ. ಬಿಕಾಸ್ ಜೀವ ಅನ್ನೋದು ನಮಗೆ ಗೊತ್ತಿಲ್ಲ ನಾಳೆ ಏನಾಗುತ್ತೆ ಅಂತ. ಯಾಕೆ ಭಯದಲ್ಲಿ ಬದುಕಬೇಕು? ಇವತ್ತು ಖುಷಿಯಾಗಿ ಬದುಕೋಣ, ಹಂಗಂತ ಸೇವಿಂಗ್ಸ್ ಮಾಡಬಾರ್ದು, ಫ್ಯೂಚರ್ ಪ್ಲ್ಯಾನ್ಸ್ ಇರಬಾರ್ದು, ಆ ಥರ ಎಲ್ಲ ಏನಲ್ಲ. ಬಟ್ ಈ ಥರ ಚಿಕ್ಕ ವಿಷಯ, ನನ್ನ ಹತ್ರ ಪ್ಲ್ಯಾನಿಂಗ್ ಇರಲಿಲ್ಲ ಅಂದರೆ ನಾನು ಇಡೀ ಕಿಚನ್ನ ಒನ್ ಟೈಮಲ್ಲಿ ಅಪ್ಗ್ರೇಡ್ ಮಾಡ್ಬೋದಾಗಿತ್ತು. ಬಟ್ ನಾನು ಮಾಡಿಲ್ಲ. ಯಾಕೆ? ಸ್ವಲ್ಪ ಮಾಡೋಣ, ಒಂದೊಂದೇ ಹೆಜ್ಜೆ ಇಟ್ಕೊಂಡು ಹೋಗೋಣ. ಬಟ್ ಅಟ್ಲೀಸ್ಟ್ ಆ ಪ್ರತಿಯೊಂದು ಹೆಜ್ಜೆ ಇಟ್ಟಾಗಲೂ ನಂಗೆ ಖುಷಿ ಆಗುತ್ತೆ. ನನ್ನ ಮನಸ್ಸಲ್ಲಿ ಏನೋ ಒಂಥರ ಚೆನ್ನಾಗಿ ಅನ್ಸುತ್ತೆ. ದಿನ ಬೆಳಗ್ಗೆ ಎದ್ದು ಬಂದಾಗ ನನ್ನ ಕಿಚನ್ ನೋಡಿದಾಗ ನನಗೆ ವಾವ್ ಅನಿಸುತ್ತೆ. ಅಷ್ಟೇ ಬೇಕಾಗಿರೋದು ನನಗೆ. ದಿಸ್ ಇಸ್ ಒನ್ ಆಫ್ ದ ಪ್ಲೇಟ್. ಇವಾಗ ಸದ್ಯಕ್ಕೆ 2 ಪ್ಲೇಟ್ ಕಲೆಕ್ಷನ್ಸ್ ಮಾಡಿರೋದು. ನನಗೆ ಒಟ್ಟಿಗೆ ಬರುತ್ತಲ್ಲ ಡಿನ್ನರ್ ಸೆಟ್ಟು ಅಂದ್ಬಿಟ್ಟು ಒಂದು 20-30 ಪ್ಲೇಟ್ಸು, ನಂಗೆ ಆ ಥರ ಇಷ್ಟ ಇಲ್ಲ. ನನಗೆ ನಾನು ಏನು ಚೂಸ್ ಮಾಡ್ತೀನಿ, ನಾನು ಯಾವ ಥರ ಚೂಸ್ ಮಾಡ್ತೀನಿ ಅದೇ ಬೇಕು. ಆ್ಯಂಡ್ ಸ್ಲೋ ಆಗಿ ತೊಗೊಂಡ್ರೂ ಪರವಾಗಿಲ್ಲ, ಒಂದೊಂದೇ ಕಲೆಕ್ಟ್ ಮಾಡಿದ್ರು ಪರವಾಗಿಲ್ಲ, ನಂಗೆ ಅದೇ ಬೇಕು ಅಷ್ಟೇ. ಪ್ಯಾನ್ ಕಾಯಕ್ಕೆ ಇಟ್ಟಿದ್ದೀನಿ. ಇದು ಸಖತ್ ಸಿಂಪಲ್ ಆಗಿರುತ್ತೆ. ಒಂದು ಸೆಕೆಂಡು, ಈ ಥರ ಒಂಚೂರಿದು ನನ್ನ ಎಷ್ಟು ತೊಗೊಂಡಿದೆ ಅಷ್ಟೂ ನಾನು ಬೆಟ್ಟದ ನೆಲ್ಲಿಕಾಯಿ ಹಾಕ್ಕೊತಾ ಇದ್ದೀನಿ, ಸ್ಟೀಮ್ ಮಾಡಿರೋದು. ಸಿಂಪಲ್ ಫ್ರೈ ಇದು. ಈ ನೀರು ಹೋಗಲಿ ರೀ, ಸೀಸ್ಬಾರ್ದು ನೋಡ್ಕೋಬೇಕು. ಬರೀ ನಾವಿಲ್ಲಿ ನೀರು ಹೋಗಿಸ್ತಾ ಇದ್ದೀವಿ ಅಷ್ಟೇ. ಒನ್ ಪಾಯಿಂಟ್ ಆಫ್ ಲೈಫಲ್ಲಿ ನಂಗೆ ಅದಿಷ್ಟ ಇಲ್ಲ, ಇದಿಷ್ಟ ಇಲ್ಲ, ತಿನ್ನಲ್ಲ ಇಷ್ಟೇನಲ್ಲ ಅಂತ ಅನ್ನೋಕ್ಕಾಗಲ್ಲ. ಏನೇನಾಗುತ್ತೆ ಅದೆಲ್ಲ ತಿಂತಾ ಇರಬೇಕು. ತಿನ್ನೋಕೆ ಅದಿಷ್ಟ ಇಲ್ವಾ, ಅದಕ್ಕೆ ಬೇರೆ ಥರ ದಾರಿ ಹುಡ್ಕೊಂಡು ಅದನ್ನು ತಿನ್ಕೋಬೇಕು. ಹೆಲ್ತ್ ಬೆನಿಫಿಟ್ಸ್ ಇದೆಯಾ, ಅದನ್ನ ತಿನ್ನಲೇಬೇಕು ಅಷ್ಟೇ. ಇಟ್ಸ್ ಫಾರ್ ಬೆಟರ್ ದೆನ್ ಈಟಿಂಗ್ ಅ ಮೆಡಿಸಿನ್ ಟ್ಯಾಬ್ಲೆಟ್ ಅಲ್ವಾ. ಈಗ ಬೆಲ್ಲದ ಪೌಡರ್ ಆ್ಯಡ್ ಮಾಡ್ತಾ ಇದ್ದೀನಿ. ಒಂದು ನಲ್ಲಿಕಾಯಲ್ಲಿ 1 ಪೀಸ್ ತಿಂತೀವಿ ಇಷ್ಟೇ ನಾವು ದಿನದಲ್ಲಿ. ಸೊ ನೀವು ಜಾಗ್ರಿ ಸ್ವಲ್ಪ ಮುಂದೆ ಹಾಕಿದ್ರು ಏನೂ ಆಗಲ್ಲ. ಇವಾಗ ಸಿಮ್ಮಲ್ಲಿ ಬೇಯಿಸ್ಕೊತಾ ಇದ್ದೀನಿ. ಬೆಟ್ಟದ ನೆಲ್ಲಿಕಾಯಿನ ಜಾಗ್ರಿಯಲ್ಲಿ ಕ್ಯಾರಮಲೈಸ್ ಮಾಡ್ತಾ ಇದ್ದೀನಿ ಅಷ್ಟೇ, ಇನ್ನೇನಿಲ್ಲ. ಸೊ ದಟ್ ಐ ಕ್ಯಾನ್ ಈಟ್ ಇಟ್ ಅಂತ. ಸ್ವಲ್ಪ ತಿಕ್ಕಾಗಬೇಕು. ನಾನೇನು ಪಾಕ ಬಿಡಿಸ್ಕೊತಾ ಇಲ್ಲ, ಬಟ್ ಸ್ವಲ್ಪ ತಿಕ್ಕಾಗಬೇಕು. ಇದು ನಿಮಗೆ ಹತ್ತತ್ರ ಒಂದು 15 ದಿನ 20 ದಿನ ಬರುತ್ತೆ. ಮನೆಯವರೆಲ್ಲ ದಿನಕ್ಕೊಂದು ತಿನ್ಬೋದು. ಆ್ಯಂಡ್ ಸ್ಪೆಷಲಿ ಫಾರ್ ವುಮೆನ್ಗೆ, ಪೀರಿಯಡ್ಸ್ಗೆ, ಆ್ಯಂಡ್ ಹೇರ್ ಹೆಲ್ತ್ಗೆ, ಸ್ಕಿನ್ ಹೆಲ್ತ್ಗೆ, ಡೈಜೆಷನ್ಗೆ, ಇಮ್ಯುನಿಟಿ ಬೂಸ್ಟಿಂಗ್ಗೆ ಎಲ್ಲದಕ್ಕೂ ಹೆಲ್ಪ್ ಆಗುತ್ತೆ. ಇದನ್ನು ಬೆಳಗ್ಗೆ ಎದ್ದ ತಕ್ಷಣ ಖಾಲಿ ಹೊಟ್ಟೆಯಲ್ಲಿ ನೀರು ಕುಡಿದ್ಮೇಲೆ ತೊಗೋಬೋದು. ಇಲ್ಲ ಅಂತ ಹೇಳಿದ್ರೆ ನೆಕ್ಸ್ಟ್ ಬಂದ್ಬಿಟ್ಟು ಲಂಚ್ ಆದಮೇಲೆ ತಿನ್ಬೋದು, ಇಲ್ಲ ಈವ್ನಿಂಗ್ ಸ್ನ್ಯಾಕ್ ಟೈಮಲ್ಲಿ ತೊಗೋಬೋದು. ಆದರೆ ಅಗೇನ್ ರಿಮೆಂಬರ್, ಒಂದೇ ಒಂದು ಇದನ್ನೇ ಕಾಯ್ತಾ ಇದ್ದಿದ್ದು. ಇಷ್ಟು ತಿಕ್ ಪಾಕ ಇದ್ದರೆ ಸಾಕು. ಓಕೆ, ಪ್ರಾಪರಾಗಿ ಇದು ಜಾಗ್ರಿ ಎಲ್ಲ ನೀಟಾಗಿ ಕರೆಕ್ಟಾಗಿ ಬೆಂದಿದೆ, ಪಾಕ ಕರೆಕ್ಟ್ ಇದೆ ನೋಡಿ. ಓಕೆ, ಬೆಟ್ಟದ ನೆಲ್ಲಿಕಾಯ್ದು ಏನು ಹೆಸರು ಹೇಳ್ತಾರಂತ ಗೊತ್ತಿಲ್ಲ. ದಿಸ್ ಇಸ್ ಒನ್ ವೇ ಆಫ್ ಮೇಕಿಂಗ್ ಬೆಟ್ಟದ ನೆಲ್ಲಿಕಾಯಿ ಕ್ಯಾಂಡೀಸ್ ಆಯಿತಾ. ಸೊ
ಇದರಲ್ಲಿ ಸಖತ್ತು ಹೆಲ್ತ್ ಬೆನಿಫಿಟ್ಸ್ ಇದೆ, ಆಂಟಿ ಆಕ್ಸಿಡೆಂಟ್ಸ್ ರಿಚ್ ಇದೆ. ಆ್ಯಂಡ್ ಇದನ್ನು ನಾವು ಫ್ರಿಡ್ಜ್ ಇಲ್ಲ ಅಂದರೆ ಒಂದು 10-15 ದಿನ ನಾವು ಈಚೆನೇ ಇಟ್ಕೊಬೋದು. ಬಟ್ ಮೇಕ್ ಶ್ಯೂರ್ ವೆಟ್ ಹ್ಯಾಂಡ್ಸ್ ಹಾಕೋಂಗಿಲ್ಲ, ವೆಟ್ ಸ್ಪೂನ್ ಯೂಸ್ ಮಾಡೋಂಗಿಲ್ಲ, ರ್ಯಾಂಡಮಾಗಿ ಎತ್ತಂಗಿಲ್ಲ. ಡ್ರೈ ಸ್ಪೂನ್ ಹಾಕ್ಕೊಂಡೆ ಒಂದು ಎತ್ಕೋಬೇಕು ನೀವು ಯಾವಾಗ್ಲೂ. ಸ್ಪೂನಲ್ಲಿ ಒಳಗಡೆ ಬಿಟ್ಬಿಡೋಕೆ ಹೋಗಬೇಡಿ. ಇಲ್ಲ ನಾನು ಸ್ವಲ್ಪ ಲಾಂಗಾಗಿ ಸ್ಟೋರ್ ಮಾಡ್ತೀನಿ ಅಂತ ಹೇಳಿದ್ರೆ ಫ್ರಿಜ್ಜಲ್ಲಿ ಇಟ್ಕೋಬೋದು. ಆರಾಮಾಗಿ ಒಂದು 3 ವಾರ ಬರುತ್ತೆ. ಮೇಕ್ ಶ್ಯೂರ್ ಅದರಲ್ಲಿ ಏನಾದ್ರು ಫಂಗಸ್ ಬರೋದು, ಒಂಚೂರು ಸ್ಮೆಲ್ ಬರೋದಂತ ಡೌಟ್ ಬಂದರೆ ಹೆಸ್ದುಬಿಡಿ. ಉಪ್ಪಿನಕಾಯಿಗೆ ಹೇಗೆ ನಾವು ನೀರು ಬೀಳಿಸ್ತೆ, ನೀರು ತೋಗಿಸ್ತೆ ಮೇಂಟೈನ್ ಮಾಡ್ತೀವಿ, ಅದೇ ಥರ ಇದನ್ನು ಮ್ಯಾನೇಜ್ ಮಾಡಿದ್ರೆ ಏನೂ ಆಗಲ್ಲ. ಆರಾಮಾಗಿ ನೀವು 3 ವಾರ ಪ್ರಾಬ್ಲಮ್ ಸಾರ್ಟೆಡ್. ಇದಕ್ಕೆ ನಾನು ಹಾಕೋತಾ ಇದ್ದೀನಿ ಇವಾಗ. ನನ್ನ ಹತ್ರ ಉಪ್ಪಿನಕಾಯಿ ಬಾಟ್ಲೆ ಇತ್ತು, ಅದನ್ನೇ ಯೂಸ್ ಮಾಡ್ತಾ ಇದ್ದೀನಿ. ಗ್ಲಾಸ್ ಜಾರ್ ಯೂಸ್ ಮಾಡೋದು ಬೆಟರು, ಏರ್ ಟೈಟ್ ಇರಬೇಕು, ಅಥವಾ ಕ್ಲೀನ್ ಸ್ಟೀಲ್ ಜಾರು. ಬಟ್ ಸ್ಟೀಲ್ಗಿಂತ ಐ ವುಡ್ ಸಜೆಸ್ಟ್ ಗ್ಲಾಸ್ ಜಾರ್ ಇದ್ದರೆ ಒಳ್ಳೆಯದು. ಪ್ಲಾಸ್ಟಿಕಲ್ಲೆಲ್ಲ ಹಾಕೋಕೆ ಹೋಗಬೇಡಿ. ಸಿರಪ್ ಹಿಂಗಿದೆ, ಇದನ್ನ ಹಿಂಗೆ ಹಾಕ್ಬಿಡೋಣ. ಟೇಸ್ಟ್ ಮಾಡೋ ಸಮಯ. ಓಕೆ, ನಾನು ಇದನ್ನು ಓಪನ್ ಇಡ್ತೀನಿ ಬಿಕಾಸ್ ಬಿಸಿ ಇದೆ, ಅದು ಆರೋ ತನಕ ನಾನು ಎತ್ತಿಡೋಕ್ಕಾಗಲ್ಲ. ನೋಡೋಕ್ಕೆ ಮಾತ್ರ ವಾವ್ ಥರ ಇದೆ, ಸೊ ತಿನ್ನಲೇಬೇಕು ಇವಾಗ. ಆ್ಯಕ್ಚುಲಿ ಕಹಿ ಲಾಸ್ಟಲ್ಲಿ ಬರ್ತಂತಾರ, ಆ ಕಹಿ 60% ಕಮ್ಮಿ ಆಗಿದೆ, 40% ಇದೆ. ಬಟ್ ಈ ಸ್ವೀಟು ಡಾಮಿನೇಟ್ ಮಾಡ್ತದೆ. ಈ ಸ್ವೀಟು ಅದನ್ನ ಡಾಮಿನೇಟ್ ಮಾಡಿ ಲಾಸ್ಟಲ್ಲಿ ಸ್ವೀಟ್ ಅನಿಸ್ತಾ ಇದೆ, ಒಂಥರ ಚೆನ್ನಾಗಿ ಅನ್ನಿಸ್ತಾ ಇದೆ. ಡೈಲಿ ನಾನು ಬೆಟ್ಟದ ನಲ್ಲಿಕಾಯಿ ತಿನ್ನೋಕ್ಕೆ ಒಂದು ಜುಗಾಡ್ ರೆಡಿ. ಯಾರ್ಯಾರು ಬೆಟ್ಟದ ನಲ್ಲಿಕಾಯಿ ತಿನ್ನೋಕೆ ಕಷ್ಟಪಡ್ತಾಯಿದ್ರಿ, 5 ನಿಮಿಷದಲ್ಲಿ ಈ ಥರ ಒಂದು ಸ್ಟೀಮ್ ಮಾಡ್ಕೊಳ್ಳಿ, ಬೆಲ್ಲದಲ್ಲಿ ಬೇಯಿಸಿ ಎತ್ತಿಡ್ಕೊಳ್ಳಿ. 15-20 ದಿನ ಫ್ರಿಜ್ಜಲ್ಲಿ ಸೆಟ್ಲ್ ಮಾಡಿ. ಬಿಸಿ ಬಿಸಿ ಇದೆ, ತುಂಬ ಬಿಸಿ ಇದೆ, ಇಟ್ಕೊಳ್ಳೋಕ್ಕೆ ಆಗ್ತಾಯಿಲ್ಲ, ಆರಲಿ. ಓಕೆನಾ? ದಿನ ಬೆಟ್ಟದ ನಲ್ಲಿಕಾಯಿ ತಿನ್ನಿ. ಈಗ ನನ್ನ ಮಸಾಲೆಗಳನ್ನೆಲ್ಲ ತೋರಿಸ್ತೀನಿ. ಓಕೆ, ತೊಗೊಬಂದು ಇಟ್ಕೊತಾ ಇದ್ದೀನಿ ಈಗ. ಡೆಫಿನೆಟ್ಲಿ ದಿಸ್ ಮೈ ಫೇವ್ರೇಟ್, ಆಲ್ ಟೈಮ್ ಫೇವ್ರೇಟ್. ಡಬ್ಬನೂ ಫೇವ್ರೇಟ್, ಒಳಗಡೆ ಇರೋದು ಫೇವ್ರೇಟ್. ಇದನ್ನ ಸ್ಟೋರ್ ಮಾಡೋಕ್ಕೆ ಐಡಿಯಲಿ ಜಿಪ್ ಲಾಕ್ ಬ್ಯಾಗ್ ಇದ್ದರೆ ಸಖತ್ತು ಹೆಲ್ಪ್ಫುಲ್ ಆಗುತ್ತೆ. ಬಟ್ ಅನ್ಫಾರ್ಚುನೇಟ್ಲಿ ನನ್ನ ಹತ್ರ ಇಲ್ಲ. ಈಗ ಆರ್ಡ್ರ್ ಮಾಡಿದ್ದೀನಿ, ಅದು ಬರೋ ತನಕ ಇರೋ ಡಬ್ಬಗಳಲ್ಲೇ ಮ್ಯಾನೇಜ್ ಮಾಡೋಣ. ಎಷ್ಟು ಈಸಿಯಾಗಿ ಬಿಡ್ತಾ ಇದೆ. ಲುಕ್ ಅಟ್ ದಿಸ್. ಇಷ್ಟೇ ಬೇಕಾಗಿರೋದು ನಮ್ಮ ಅಡುಗೆಗೆ. ಹೆಂಗೆ ಅದು ಬರ್ತವೆ. ಒಂದರಲ್ಲಿ ನಮ್ಮ ರೆಡ್ ಮಸಾಲೆ, ಇನ್ನೊಂದರಲ್ಲಿ ನಮ್ಮ ಗ್ರೀನ್ ಮಸಾಲೆ. ನಾವು ಓಪನ್ ಟ್ರೇ ಇಡೋದ್ರಿಂದ ಈ ಥರ ತುಂಬ ವೈಟಾಗಿ ಐಸ್ ಕಟ್ಟೋದು. ಸೊ ಇಟ್ಸ್ ಬೆಟರ್ ಯಾವಾಗಲೂ ಕ್ಲೋಸ್ ಟ್ರೇ ಇದ್ದರೆ ಅದನ್ನು ಆರ್ಡ್ರ್ ಮಾಡಿದ್ದೀನಿ. ಇದು ನಾನು ಮುಟ್ಟೋದೇ ಇಲ್ಲ, ಬೇಕಾದಾಗ ಮಾತ್ರ. ಇಲ್ಲಿ ನೋಡಿ, ಪೂರ್ತಿ ಐಸ್. ಟಿಂಗ್. ಈ ಮಸಾಲೆಗಳನ್ನ ನೀವು ಆರಾಮಾಗಿ 1 ತಿಂಗಳು ಸ್ಟೋರ್ ಮಾಡ್ಬೋದು, ತಲೆನೇ ಕೆಡಿಸ್ಕೊಳಂಗಿಲ್ಲ. ಸೊ ದಿಸ್ ಇಸ್ ಒನ್ ಆಫ್ ಮೈ ಫೇವ್ರೇಟ್. ಸಿ, ವಾವ್. ಟೆಂಡರ್ ಕೊಕೊನಟ್ ಆ್ಯಂಡ್ ಚಿಯಾ ಸೀಡ್ ಕ್ಯೂಬ್ಸ್ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ, ನೋಡೋಕ್ಕೆ ಎಷ್ಟು ಚೆನ್ನಾಗಿದೆ. ಸಿ ನೋಡಿ ಏನು ಮಾಡ್ತೀನಂತ. ನೆನ್ನೆ ಎಕ್ಸಾಂಪಲ್ ತೋರಿಸಿದೆ, ಇವತ್ತು ರಿಯಲಾಗಿ ತೋರಿಸ್ತಾ ಇದ್ದೀನಿ. ಹಾಯ್ ಬೇಬಿ, ನನ್ನ ಮಗಳು ಎದ್ದುಬಿಟ್ಲು. ಓಕೆ, 1, 2. ನನ್ನ ಮಿಡ್ ಮಾರ್ನಿಂಗಲ್ಲಿ ನಾನು ಇದನ್ನು ತೊಗೋತೀನಿ. ಇದನ್ನು ಹೀಗೆ ಅದು ಒನ್ ಆಫ್ ದ ಮೋಸ್ಟ್ ರಿಫ್ರೆಶಿಂಗ್ ಡ್ರಿಂಕು. ಮೇಕ್ ಶ್ಯೂರ್ ಈ ಐಸ್ ಕ್ಯೂಬ್ಸು ಮತ್ತು ಚಿಯಾ ಸೀಡ್ಸು ಎಲ್ಲ ನೀಟಾಗಿ ಕರಗಲಿ, ಕುಡೀರಿ, ಏನು ಬಿಡಬೇಡಿ. ಬಿಕಾಸ್ ನೀರು ಜಾಸ್ತಿ ಹಾಕಿರ್ತೀರಲ್ಲ. ಸೊ ನಮ್ಮ ಮೇನ್ ಇಂಟೆನ್ಷನ್ ಏನು, ನನಗೆ ಈ ಎಳ್ನೀರು ಮತ್ತು ಚಿಯಾ ಸೀಡ್ಸ್ ಕೂಡ ಒಳಗಡೆ ಹೋಗಬೇಕು. ಸೊ ದಟ್ ನನ್ನ ಬಾಡಿ ಹೈಡ್ರೇಟ್ ಆಗಿರುತ್ತೆ ವರ್ಕ್ ಅವರ್ಸಲ್ಲಿ, ಫುಲ್ ಟಯರ್ಡಲ್ಲಿ ಎಲ್ಲ. ಇದು ನಂಗೆ ಸಪೋರ್ಟ್ ಮಾಡುತ್ತೆ ಅಂತ. ಇನ್ಫ್ಯಾಕ್ಟ್ ನೀವು ಇದನ್ನು ನಿಮ್ಮ ಡೆಸ್ಕ್ ಪಕ್ಕ ಇಟ್ಕೊಂಡು ಕುಡಿಬೋದು. ನೋಡಿದ್ವಿ ಅಲ್ವಾ ನಾನು ಯಾವ ಥರ ಜುಗಾಡ್ ಮಾಡ್ತೀನಿ ಅಂತ. ಮತ್ತೆ ರಿಪೀಟ್ ಮಾಡ್ತಾಯಿದ್ದೀನಿ, ನಮ್ಮ ಲೈಫ್ ಅಷ್ಟೊಂದು ಕಾಂಪ್ಲಿಕೇಟೆಡ್ ಆಗಿರೋಂಗಿಲ್ಲ. ನಮ್ಮ ಹೆಲ್ದಿ ಲೈಫ್ ಸ್ಟೈಲ್ ಕೂಡ ನಾವು ಅಂದ್ಕೊಂಡಷ್ಟು ಕಾಂಪ್ಲಿಕೇಟೆಡ್ ಇಲ್ಲ. ಜಸ್ಟ್ ದಟ್ ನಾವು ಪ್ಲ್ಯಾನ್ ಮಾಡಬೇಕು ಅಷ್ಟೇ, ಆ್ಯಂಡ್ ಎಂಜಾಯ್ ಮಾಡಬೇಕು. ಓಕೆ, ದೆನ್ ಮತ್ತೆ ಸಿಗ್ತೀನಿ. ಲವ್ ಯು, ಬಾಯ್.